ಮೈಕ್ರೋ ಫೈನಾನ್ಸು ಅದು ಒಂಥರ ಈ ಕೊರೋನಾ ಥರ ಹರಡ್ಬಿಟ್ಟಿದೆ, ಎಲ್ಲ ಕಡೆ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ನೀವು ನೋಡ್ತೀರಿ, ಯಾರೋ ಬಂದು ಒಂದೊಂದು 1000 ರೂಪಾಯಿ ಕಟ್ಟಿ 10,000 ಬರ್ತದೆ, 10,000 ಕಟ್ಟಿ 1,00,000 ಬರ್ತದೆ ಅಂತೇಳಿ ಮಾಡಿ ಅದಕ್ಕೂ ಜನರು ಮಾರೋಗಿ ಒಳ್ಳೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದಕ್ಕೂ ಸಿಕ್ಕಿ ಬಲಿಯಾಗ್ತಾ ಕಾಣ್ತಾ ಇದ್ದೇವೆ. ಇನ್ನೊಂದು ಕಡೆ ಮೈಕ್ರೋ ಫೈನಾನ್ಸು ದಿನದ ಬಡ್ಡಿ, ತಿಂಗಳ ಬಡ್ಡಿ ಹಿಂದಿನ ಕಾಲದಲ್ಲಿ ಇತ್ತು. ಅದಕ್ಕೋಸ್ಕರ ಸಹಕಾರ ಕ್ಷೇತ್ರದಿಂದ ಎಲ್ಲ ಬಡಬಗ್ಗರಿಗೆ, ರೈತರಿಗೆ ಎಲ್ಲರೂ ಸಾಲ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ಇವತ್ತು ಅವರೆಲ್ಲರೂ ಕೂಡ ಯಾವ ರೀತಿ ಸಾಲ ಸೌಲಭ್ಯವನ್ನು ಹೆಚ್ಚು ಕೊಡ್ತಕ್ಕಂಥದ್ದನ್ನು ಪರಿಣಾಮಕಾರಿಯಾಗಿ ಕೇಂದ್ರ ಸರ್ಕಾರನೂ ಕೂಡ ಬಡವರಿಗೆ, ಅದು ಕೈಗಾಡಿಗೆರು ಇರ್ಬೋದು, ತರಕಾರಿ ಮಾರರು ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ಕೂಡ ಯಾವ ಸುಗ್ರೀವಾಜ್ಞೆಯನ್ನು ತಂದು ಇವತ್ತೇನು ಮಾಡ್ತಾಯಿದ್ದಾರೋ ಅದು ಅಧ್ಯಯನ ಮಾಡಬೇಕು. ಶೀಘ್ರವಾಗಿ ಮಾಡಿ ಪೊಲೀಸ್ನವ್ರಿಗೆ ಅದರಿಂದ ಹೆಚ್ಚು ವಸೂಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಕಿರುಕುಳ ಆಗದೇ ಇರ್ತಕ್ಕಂಥ ಕಾನೂನು ಕೂಡ ರೂಪಿಸಬೇಕಾಗ್ತದೆ.